ಕುವೆಂಪು ಕುಟುಂಬ ವರ್ಸಸ್ ಸರ್ಕಾರದ ನಡುವೆ ಜಟಾಪಟಿ ನಡೀತಾ ಇದೆ. 15 ಕೋಟಿ ರೂಗಳ ತಕರಾರು ಏನಿದೆ ಅದರ ರಹಸ್ಯದ ವಿಚಾರವಾಗಿ. ಹಾಗಾದರೆ ಏನು, ಯಾಕೆ ಸರ್ಕಾರದ ನಡುವೆ, ಕುವೆಂಪು ಕುಟುಂಬದ ನಡುವೆ, ಕವಿಯಾಗಿರುವಂತಹ ಮಹಾಕವಿ ಕುವೆಂಪು ಅವರ ಕುಟುಂಬದ ಜೊತೆ ಸರ್ಕಾರಕ್ಕೆ ಯಾಕೆ ಈ ರೀತಿಯಾದಂಥ ಜಟಾಪಟಿ ನಡೀತಾ ಇದೆ? ರಾಷ್ಟ್ರಕವಿ ಕುವೆಂಪು ಅವರ ಕುಟುಂಬದ ಜೊತೆ ಸರ್ಕಾರಕ್ಕೆ ಏನಿದೆ ಗೊಂದಲ? 15 ಕೋಟಿ ರೂಗಳ ತಕರಾರು ರಹಸ್ಯ ಇದೆ. ರಾಷ್ಟ್ರಕವಿ ಸ್ಮಾರಕ ಅಭಿವೃದ್ಧಿ ಹೆಸರಲ್ಲಿ ಹಣದ ಸಂಘರ್ಷ ಆಗ್ತಾ ಇದೆ. ಈಗ ಕುವೆಂಪು ಕುಟುಂಬ ಏನಿದೆ ಅದರ ತಕರಾರಿನ ಹಿಂದೆ ಏನಾದರೂ ರಹಸ್ಯ ಇದ್ದೀರಾ? 15 ಕೋಟಿ ರು ಅನುದಾನಕ್ಕೆ ಪಟ್ಟು ಹಿಡಿದಿದೆ. ವಾರಸುದಾರರು ಏನಿದ್ದಾರೆ ಅವರು 5 ಕೋಟಿ ರೂಗಳಿಗೆ ಬೇಡಿಕೆ ಇಟ್ಟಿದ್ದ ಹಿಂದಿನ ಅಸಲಿ ಕಾರಣ ಏನು? ಹಾಗಾದರೆ 5 ಕೋಟಿಯಿಂದ 15 ಕೋಟಿಗೆ ಏನಿದೆ ಈಗ ಡಿಮ್ಯಾಂಡ್? ರಾಷ್ಟ್ರಕವಿಯ ಗೌರವಕ್ಕೆ ಧಕ್ಕೆ ತರುವುದೇ ಈ ಹಣದ ವಿಚಾರ ಬರುತ್ತಾ? ಮೈಸೂರಿನ ಕುವೆಂಪು ನಿವಾಸದ ಉದಯ ರವಿಯನ್ನು ಮ್ಯೂಸಿಯಂ ಮಾಡೋಕೆ ಕನಸಿತ್ತು. ಅದರ ಹಿನ್ನೆಲೆ ಜನವರಿ 30ರಂದು ವಿಧಾನ ಪರಿಷತ್ತಿನಲ್ಲಿ ಶಿವರಾಜ ತಂಗಡಗಿ ಅವರಿಂದ ವಿಷಯ ಕೇಳಿ ಬಂತು. ನಿವಾಸವನ್ನು ಬಿಟ್ಟುಕೊಡಲು 5 ಕೋಟಿ ರು ಕೇಳಿತ್ತು ಕುವೆಂಪು ಕುಟುಂಬ. ಆದರೆ ಈಗ ಅವರು 15 ಕೋಟಿ ರೂಪಾಯಿಗಳನ್ನು ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಸಚಿವರು ಹೇಳುತ್ತಾ ಇದ್ದಾರೆ. ಈ ವಿಚಾರವಾಗಿ ರಾಷ್ಟ್ರಕವಿ ಕುವೆಂಪು ಕುಟುಂಬ ಮತ್ತು ಸರ್ಕಾರದ ನಡುವೆ ಸ್ವಲ್ಪ ಗೊಂದಲ ಇದೆ. ಶಿವರಾಜ ತಂಗಡಗಿ ಏನಿದ್ದಾರೆ ಸಚಿವರು, ಅವರು ಹೇಳಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಕುವೆಂಪು ಅವರ ಒಂದು ಮನೆ ಏನಿದೆ ಅದನ್ನು ಮ್ಯೂಸಿಯಂ ಮಾಡಬೇಕು ಅಂತ ಸರ್ಕಾರದ ಯೋಚನೆ. ಅದಕ್ಕೋಸ್ಕರ 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿರುತ್ತೆ. ಫಸ್ಟ್ ಕೇಳಿರ್ತಾರೆ ಕುವೆಂಪು ಕುಟುಂಬದವರು, ಆನಂತರ ಈಗ 15 ಕೋಟಿ ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಒಂದು ರೀತಿಯಲ್ಲಿ ಕುವೆಂಪು ಅವರ ಘನತೆಗೆ, ಮರ್ಯಾದೆಗೆ ಧಕ್ಕೆ ತರ್ತಾ ಇದೆ. ಇದು ಮನೆಯವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ರಾಷ್ಟ್ರಕವಿಯಾಗಿರುವಂತಹ ಕುವೆಂಪು ಅವರೇನಿದ್ದಾರೆ ಅವರ ಸ್ಮಾರಕವನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಆ ಅಭಿವೃದ್ಧಿಯ ಹೆಸರಲ್ಲಿ, ಆ ಹಣದಲ್ಲಿ ಸಂಘರ್ಷ ಆಗ್ತಾ ಇದೆ. 5ರಿಂದ 15 ಕೋಟಿ ಬೇಡಿಕೆ ಇದೆ. ಕುವೆಂಪು ಕುಟುಂಬದವರು ತಕರಾರು ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. 15 ಕೋಟಿ ರೂಪಾಯಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಯಾರು ವಾರಸುದಾರರಿದ್ದಾರೆ ಅವರ ಸಂಬಂಧ, ಅಂದರೆ ಈಗ ಅಧಿಕೃತವಾಗಿ ಯಾರ ಹೆಸರಲ್ಲಿದೆ, ಯಾರು ಅದಕ್ಕೆ ಮಾಲೀಕರು ಅವರಿದ್ದಾರಲ್ಲ, ಅವ್ರು ಕೇಳ್ತಾ ಇದ್ದಾರೆ ಸರ್ಕಾರದ ಹತ್ರ. ನಾವು ಕೊಡಬೇಕು ಅಂತಂದರೆ ನೀವು ನಮಗೆ 15 ಕೋಟಿ ರೂಪಾಯಿ ಕೊಡಿ, 5 ಕೋಟಿ ರೂಪಾಯಿ ಸಾಲೋದಿಲ್ಲ ಅಂತ ಬೇಡಿಕೆ ಇಟ್ಟಿದ್ದಾರೆ. ಈ ವಿಚಾರವಾಗಿ ಶಿವರಾಜ್ ತಂಗಡಗಿ ಮಾತನಾಡಿರುವಂಥದ್ದು ಹೇಳಿದ್ದಾರೆ ಸದನದಲ್ಲಿ. ನೋಡಿ ಈ ರೀತಿಯಾಗಿದೆ ಅಂತ. ಅವರು ಮೊದಲು 5 ಕೋಟಿ ಹೇಳಿದರು, ಈಗ 5ರಿಂದ 15 ಕೋಟಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ರಾಷ್ಟ್ರಕವಿ ಕುವೆಂಪು ಅವರಿಗೆ, ಅವರ ಗೌರವಕ್ಕೆ ಧಕ್ಕೆ ತರ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ತರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಅವ್ರ ಮನೆಯವರು, ಅವರ ಆಸ್ತಿ, ಅವ್ರಿಗೆ ಸಂಬಂಧಪಟ್ಟಿದ್ದು ಅವರು ಡಿಮ್ಯಾಂಡ್ ಮಾಡ್ತಾರೆ. ಹಾಗಂತ ಏಕಾಏಕಿಯಾಗಿ ಈ ರೀತಿಯಾಗಿ 5ರಿಂದ 15 ಕೋಟಿ ರೂಪಾಯಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಮೈಸೂರಿನಲ್ಲಿರುವಂತಹ ಕುವೆಂಪು ಅವರ ಮನೆ ಏನಿದೆ, ಉದಯ ರವಿಯನ್ನು ಮ್ಯೂಸಿಯಂ ಮಾಡಬೇಕು ಅಂತ ಯೋಚನೆ ಇದೆ. ಆ ಕನಸಿಗೆ ಹಿನ್ನಡೆ ಆಗ್ತಾ ಇದೆ. ಈಗ ಜನವರಿ 30ರಂದು ವಿಧಾನ ಪರಿಷತ್ನಲ್ಲಿ ಶಿವರಾಜ್ ತಂಗಡಗಿ ಏನಿದ್ದಾರೆ ಅವರು ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಈ ಒಂದು ಮನೆಯನ್ನು ಬಿಟ್ಕೊಡೋಕ್ಕೆ 5 ಕೋಟಿ ರೂಪಾಯಿ ಕೇಳಿದರು ಆ ಕುಟುಂಬ. ಈಗ 15 ಕೋಟಿ ಕೇಳ್ತಾ ಇದ್ದಾರೆ. ಇದು ಹೇಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.